ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ಶಕ್ತಿಶಾಲಿಯಾದಂತಹ ತಕ್ಷಣಕ್ಕೆ ಆಗುವಂತಹ ಒಂದು ವಶೀಕರಣ ತಂತ್ರವನ್ನು ನೋಡ್ಕೊಳ್ಳೋಣ ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲಿ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ವೀಕ್ಷಕರೇ. ನೋಡಿ, ಈ ಒಂದು ತಂತ್ರವನ್ನು ಮಾಡಲಿಕ್ಕೆ ಒಂದು ಕೆಂಪು ಬಟ್ಟೆ, ಪ್ಲೇನ್ ಬಟ್ಟೆ ಬೇಕಾಗ್ತದೆ ಕೆಂಪಿದ್ದು. ಆಮೇಲೆ 1-2 ಬ್ಯಾಡ್ಗೆ ಮೆಣಸು ಅಥವಾ ಖಾರ ಮೆಣಸು ಮತ್ತೆ ಸ್ವಲ್ಪ ಕಲ್ಲುಪ್ಪು ಬೇಕಾಗ್ತದೆ ವೀಕ್ಷಕರೇ. ನೀವು ಈ ತಂತ್ರವನ್ನು ಮಾಡಬೇಕಾದ್ರೆ ಒಂದು ಖಾಲಿ ಹಾಳೆಯಲ್ಲಿ ಈ ರೀತಿಯಾಗಿ ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡ ನಂತರ ನೀವು ಯಾವ ಸ್ತ್ರೀಯನ್ನು ಅಥವಾ ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಿ ಅವರ ಹೆಸರನ್ನು ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಸ್ತ್ರೀಯ ಹೆಸರು ಮತ್ತೆ ನಿಮ್ಮ ಹೆಸರು, ಪುರುಷನ ಹೆಸರು. ಇಲ್ಲಿ 61, 38, 44, 52, 81, 96 ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡು ಇಲ್ಲಿ ಸ್ತ್ರೀ 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 ಅಂತ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ನೋಡಿ, ಇದೇ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡ ನಂತರ ಈ ಹಾಳೆ ಏನಿದೆಯಲ್ಲ ವೀಕ್ಷಕರೇ, ಇದನ್ನು ಹರಿದಿಟ್ಕೊಳ್ಳಿ. ಈ ರೀತಿಯಾಗಿ ಹರಿದಿಟ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಹರಿದಿಟ್ಕೊಂಡ ನಂತರ ಈ ಏನು ಕೆಂಪು ಬಟ್ಟೆ ಇದೆಯಲ್ಲ ಅದರ ಮಧ್ಯಭಾಗದಲ್ಲಿ ಈ ಹಾಳೆಯನ್ನು ಇಡಬೇಕಾಗ್ತದೆ ವೀಕ್ಷಕರೇ. ಓಂ ವಶೀಕರಣಾಯ ನಮಃ, ಓಂ ವಶೀಕರಣಾಯ ನಮಃ, ಓಂ ವಶೀಕರಣಾಯ ನಮಃ ಅಂತ 3 ಬಾರಿ ನೀವು ಮಂತ್ರವನ್ನು ಪಠಿಸಬೇಕಾಗ್ತದೆ ವೀಕ್ಷಕರೇ. ನೀವು ಯಾರನ್ನು, ಯಾವ ಸ್ತ್ರೀಯನ್ನು ಅಥವಾ ಯಾವ ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ ಅವರ ಭಾವಚಿತ್ರವನ್ನು ನೀವು ನಿಮ್ಮ ಮನಸ್ಸಿನಲ್ಲೇ ನೆನಪಿಸಿಕೊಂಡು ನೀವು ಶ್ರದ್ಧಾ ಭಕ್ತಿಯಿಂದ ಸಂಪೂರ್ಣ ಮನಸ್ಸಿನಿಂದ ಅವರು ನಿಮ್ಮ ವಶವಾಗಲಿ ಅಂತ ಬೇಡ್ಕೊಂಡು ಈ ಮಂತ್ರವನ್ನು ಪಠಿಸಬೇಕಾಗ್ತದೆ ವೀಕ್ಷಕರೇ. ಈ ಮಂತ್ರವನ್ನು ಪಠಿಸಿದ ನಂತರ 2 ಕೆಂಪು ಮೆಣಸನ್ನು ಇದರ ಮೇಲೆ ಇಡಬೇಕಾಗ್ತದೆ ವೀಕ್ಷಕರೇ. ಇದರ ಮೇಲೆ ಇಟ್ಟ ನಂತರ ನೀವು ಕಲ್ಲುಪ್ಪು ಏನಿದೆಯಲ್ಲ ಅದನ್ನು ಸ್ವಲ್ಪ ಕೈಯಲ್ಲಿ ತೆಗೆದುಕೊಂಡು ಅದರ ಮೇಲೆ ಹಾಕ್ಬೇಕಾಗ್ತದೆ ವೀಕ್ಷಕರೇ. ಅದರ ಮೇಲೆ ಹೇಗೆ ಹಾಕಬೇಕು ಅಂದ್ರೆ ಈ ಸುತ್ತ ತಗೊಂಡು ಬಂದು ಬಂಧನವನ್ನು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡ್ಕೊಂಡ ನಂತರ 3 ಬಾರಿ ಬಂಧನವನ್ನು ಮಾಡ್ಕೊಂಡ ನಂತರ ಇದರ ಮೇಲೆ ಹಾಕ್ಬೇಕಾಗ್ತದೆ ವೀಕ್ಷಕರೇ. ಓಂ ವಶೀಕರಣಾಯ ನಮಃ, ಓಂ ವಶೀಕರಣಾಯ ನಮಃ, ಓಂ ವಶೀಕರಣಾಯ ನಮಃ. ಈ ರೀತಿಯಾಗಿ ಹಾಕೊಂಡ ನಂತರ ವೀಕ್ಷಕರೇ ಇದನ್ನು ನೀವು ಮಡಸ್ಬೇಡಿ, ಹಾಗೆಯೇ ಹೀಗೆ ಗಂಟು ಹಾಕಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿ ಗಂಟು ಹಾಕಬೇಕಾಗ್ತದೆ ವೀಕ್ಷಕರೇ. ನೋಡಿ, ಈ ರೀತಿಯಾಗಿ ಸಣ್ಣ ಪೊಟ್ಟಣದ ರೀತಿಯಲ್ಲಿ ಗಂಟು ಹಾಕಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿದ ನಂತರ ನೀವು ಕತ್ತಲಿನ ಸಮಯದಲ್ಲಿ ಯಾರೂ ನೋಡದ ರೀತಿಯಲ್ಲಿ ಈ ಗಂಟನ್ನೇನಿದೆ ಅದನ್ನು ನೀವು ಮಣ್ಣಲ್ಲಿ ಹೂತಾಕ್ಬೇಕಾಗ್ತದೆ ವೀಕ್ಷಕರೇ. ನೀವು ಪ್ರೀತಿಸಿದ ಹುಡುಗಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇದ್ರೆ ಅವರ ಮನೆ ಹತ್ರ ಹೋಗಿ ಹೂತಾಕಿದ್ರೆ ತುಂಬಾ ಒಳ್ಳೆಯದು ವೀಕ್ಷಕರೇ. ತುಂಬಾ ಬೇಗ ನಿಮ್ಗೆ ಇದ್ರದ್ದು ಫಲಿತಾಂಶ ಸಿಗ್ತದೆ ವೀಕ್ಷಕರೇ. ಒಂದು ವೇಳೆ ಅವರು ನಿಮ್ಮ ಮನೆ ಹತ್ರ ಇಲ್ಲ, ದೂರ ಇರೋದೇ ಆದ್ರೆ ನೀವು ನಿಮ್ಮ ಮನೆಯ ಹಿಂಭಾಗದಲ್ಲಿ ಇದನ್ನು ಹೂತಾಕ್ಬೇಕಾಗ್ತದೆ ವೀಕ್ಷಕರೇ. ಇದನ್ನು ಹೂತಾಕ್ಬೇಕಿದ್ರೆ ನಿಮ್ಮ ಮನೆಯವರು ನೋಡಬಾರ್ದು ವೀಕ್ಷಕರೇ. ಒಂದು ವೇಳೆ ನಿಮ್ಮ ಹತ್ರ ಈ ತಂತ್ರ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತಾದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ಗುರುಗಳ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ವಶೀಕರಣ ಯಂತ್ರವನ್ನು ಮಾಡಿ ಕಳಿಸ್ತಾರೆ ವೀಕ್ಷಕರೇ. ಧನ್ಯವಾದಗಳು.